ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. 5K ಫ್ಯಾಮಿಲಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್. ಸೊ ಈ ಒಂದು ಟ್ಯಾರೋ ರೀಡಿಂಗ್ ಇವತ್ತು ನೀವೇನು ನೋಡ್ತೀರಾ, ಇದು ಬೆಸ್ಡ್ ಆನ್ ಕರೆಂಟ್ ಎನರ್ಜೀಸ್ ಮೇಲೆ ಆಗಿರುತ್ತೆ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್. ಸೊ ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ, ಇವತ್ತು ಈ ವಿಡಿಯೋ ನೋಡೋಕ್ಕಾಗಿಲ್ಲ ಅಥವಾ ನಾಳೆ ಆರ್ ಇನ್ನು ನೀವು ಯಾವಾಗ 1 ವರ್ಷ ಬಿಟ್ಕೊಂಡು ನೋಡಿದ್ರೂ ಇದು ನಿಮ್ಗೆ ರೆಸೊನೇಟ್ ಆಗುವಂಥದ್ದು. ಸೊ ಆ ಒಂದು ಟೈಮಿಗೆ ಇದು ನಿಮಗೆ ಸಿಕ್ಕಿರುತ್ತೆ. ಸೊ ಒಂದು ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ ಆ್ಯಂಡ್ ಪಾಸಿಟಿವ್ ಆಗಿ ಮೈಂಡ್ನ ಸೆಟ್ ಮಾಡಿಕೊಂಡು ಆಫ್ಟರ್ವರ್ಡ್ಸ್ ಈ ಒಂದು ವಿಡಿಯೋನ ನೀವು ನೋಡಬೇಕಾಗತ್ತೆ. ಸೊ ಇಲ್ಲಿ 2 ಬ್ರೇಸ್ಲೆಟ್ಸ್ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ, ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳೋರು ಮಾಡ್ಬೋದು. ಆ ಒಂದು ಪೋಸ್ಟಿಂದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾವುದ್ಯಾವ್ದು ಅವೈಲಬಲ್ ಇದೆ ಅಂತ. ಇನ್ನು ಯಾವುದಾದ್ರೂ ಬೇರೆದು ಬೇಕು ಅಂದರೂ ಸಹ ನೀವು ಕೇಳ್ಬೋದು. ಸೊ ರೆಡ್ ಜಾಸ್ಪರ್ ಆ್ಯಂಡ್ ಬ್ಲ್ಯಾಕ್ ಟರ್ಮಲೈನ್. ಸೊ ರೆಡ್ ಜಾಸ್ಪರ್ ಬಂದು ರೂಟ್ ಚಕ್ರ ಆ್ಯಕ್ಟಿವೇಟ್ ಮಾಡೋಕ್ಕೆ ಆ್ಯಂಡ್ ಗ್ರೌಂಡಿಂಗಲ್ಲಿ ಮೇಜರಾಗಿ ಹೆಲ್ಪ್ ಆಗುತ್ತೆ. ಬ್ಲ್ಯಾಕ್ ಟರ್ಮಲೈನ್ ಬಂದು ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಷನ್ಗೋಸ್ಕರ ವೇರ್ ಮಾಡ್ಬೋದು. ಸೊ 2ರಲ್ಲಿ ಒಂದು ಬ್ರೇಸ್ಲೆಟನ್ನು ನೀವು ಚೂಸ್ ಮಾಡಿಕೊಂಡು ಯಾವುದು ನಿಮ್ಗೆ ಅಟ್ರ್ಯಾಕ್ಟ್ ಆಗ್ತಾಯಿದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ತಾ ಈ ಒಂದು ರೀಡಿಂಗನ್ನು ನೋಡಬೇಕಾಗತ್ತೆ. ಐ ಹೋಪ್ ಕ್ಲಿಯರ್ ಇದೆ ಅನ್ಕೋತೀನಿ. ಸೊ ಫಸ್ಟ್ ನಾನಿಲ್ಲಿ ರೆಡ್ ಜಾಸ್ಪರ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗಾಗಿ. ಸೊ ಟಾಪಿಕ್ ಹೇಳಲಿಲ್ಲ ಅಲ್ವಾ, ಟಾಪಿಕ್ ಬಂದು ನಿಮ್ಮ ಪಾರ್ಟ್ನರ್ ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ, ನಿಮ್ಮದು ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿತ್ತು ಅದೆಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ, ರಿಯೂನಿಯನ್ ಯಾವಾಗ ಆಗುತ್ತೆ ಅನ್ನೋ ಒಂದು ವಿಚಾರವಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ರೆಡ್ ಜಾಸ್ಪರ್ ಚೂಸ್ ಮಾಡಿರೋರಿಗೆ ಯಾವ ಒಂದು ಗೈಡೆನ್ಸ್ ಟ್ಯಾರೋ ಕಡೆಯಿಂದ ಬರುತ್ತೆ ಅಂತ ನೋಡೋಣ. ಸೊ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ನಾನು ಯಾವುದು ಕಾರ್ಡ್ಸ್ ನೋಡ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಬರ್ತಾ ಇರೋವಂಥ ಕಾರ್ಡ್ಸ್, ದ ಟವರ್ ಕಾರ್ಡ್ ರಿವರ್ಸ್ ಬಂದಿದೆ ಆ್ಯಂಡ್ ಓಕೆ, ಸೊ ಯಾ ಐ ಹೋಪ್ ಇವಾಗ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ರೆಡ್ ಜಾಸ್ಪರ್ ಚೂಸ್ ಮಾಡಿರೋರಿಗೆ ನಿಮ್ಮದಿಯಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತಂದರೆ, ಸೊ ಇಲ್ಲಿ ತುಂಬ ಒಂದು ವರ್ಸ್ಟ್ ಆಗಿಯೇ ಬ್ರೇಕಪ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆ್ಯಂಡ್ ತುಂಬ ಪೇಯ್ನನ್ನು ನೋಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಜರಾಗಿ ಡೌನ್ಫಾಲ್ ಈ ಒಂದು ರಿಲೇಷನ್ಶಿಪ್ಪಿಂದ ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಡೌನ್ಫಾಲ್ ಅನ್ನೋದನ್ನೇ ನೋಡಿದ್ದೀರಾ. ನೀವು ನೋಡ್ತಾ ಇರ್ಬೋದು, ನೀವಲ್ಲಿ ಹೇಗೆ ಅಲ್ಲಿ ಫೈರ್ ಎಲ್ಲ ಇದೆ ಅಂತ. ಆ ಥರ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ರಿ ಅಂತ ಇಲ್ಲಿ ಬರ್ತಾ ಇದೆ. ಸೊ ಫಸ್ಟ್ ಕಾರ್ಡೇ ದ ಟವರ್ ಕಾರ್ಡ್ ಇದೆ. ಆ್ಯಂಡ್ ಇಲ್ಲಿ ಏನಾದರೂ ನಿಮಗೆ ಬ್ರೇಕಪ್ ಆಗಿಬಿಟ್ಟಿದೆ, ನಿಮಗೆ ತುಂಬ ಹೋಪ್ಸ್ ಇಲ್ಲ, ಮೇಜರಾಗಿ ಇಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆ ಅಷ್ಟಾಗಿ ಹೋಪ್ಸ್ ಇಲ್ಲ ಇದು ರಿಯೂನಿಯನ್ ಆಗುತ್ತೆ ಅಂತ. ಜಸ್ಟ್ ಆದರೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇರೋದ್ರಿಂದ ಈ ಒಂದು ವೀಡಿಯೋಸ್ ನೀವು ಚೆಕ್ ಮಾಡ್ಬೋದು. ಆಗುತ್ತಾ ಅನ್ನೋ ಒಂದು ಕ್ವೆಶನ್ ಮೈಂಡಲ್ಲಿ ಇರೋದಕ್ಕೋಸ್ಕರ ಈ ಒಂದು ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು ಅಥವಾ ನೋಡ್ತಾ ಇರ್ಬೋದು. ಈ ಒಂದು ಚಾನ್ಸಸ್ ಸಹ ಇಲ್ಲಿ ಇದೆ. ಬಿಕಾಸ್ ಇಲ್ಲಿ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಆಗಿದೆ ಅಂತ ನೀವು ತಿಳ್ಕೊಬೋದು. ಅಫ್ಕೋರ್ಸ್ ನೀವು ಕರೆಂಟ್ಲಿ ಡೇ ಆ್ಯಂಡ್ ನೈಟ್ ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವುದೇ ಡಿಸಿಷನ್ಸ್ನ ನೀವು ತಗೊಳ್ತಾ ಇಲ್ಲ.
ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತ ಅಂದರೆ 90% ನೋ ಚಾನ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಅಷ್ಟೊಂದು ರೂಡಾಗಿ ಅವರು ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು ಆ್ಯಂಡ್ ನಿಮ್ಮಿಂದ ದೂರ ಆಗಿರ್ಬೋದು. ಆ್ಯಂಡ್ ನಿಮಗೆ ಯಾವ ಟೈಮಲ್ಲಿ ಅವರು ನಿಮಗೆ ಟೈಮ್ ಕೊಡಬೇಕಿತ್ತು, ನಿಮ್ಮ ಜೊತೆಗೆ ಇರಬೇಕಿತ್ತು, ಸೊ ಆ ಒಂದು ಟೈಮಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಹರ್ಟ್ ಮಾಡಿದ್ದಾರೆ ನಿಮಗೆ ಅಂತಲೇ ಹೇಳ್ಬೋದು. ತುಂಬ ಹರ್ಟ್ ಆಗಿದ್ದೀರಾ ಈ ಪರ್ಸನ್ನಿಂದ ನೀವು. ಆ್ಯಂಡ್ ಆಲ್ಸೋ ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇಲ್ಲದೆ ಇರೋದ್ರಿಂದ ಸೊ ಬೆಟರ್ ನೀವು ನಿಮ್ಮ ಲೈಫಲ್ಲಿ ಬೇರೆ ಏನು ಆಪ್ಷನ್ಸ್ ಇದೆ, ಲೈಕ್ ಕರಿಯರ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ಅದ್ರ ಕಡೆಗೆ ಫೋಕಸ್ ಮಾಡಿ ಅಂತ ಬರ್ತಾ ಇದೆ. 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ರಿಯೂನಿಯನ್ ಆಗುತ್ತೆ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಅಷ್ಟಾಗಿ ಚಾನ್ಸ್ ಇಲ್ಲ ಇಲ್ಲಿ. ಬಿಕಾಸ್ ದ ಫಸ್ಟ್ ಕಾರ್ಡೇನೇ ಇಲ್ಲಿ ದ ಟವರ್ ಕಾರ್ಡ್ ಇರೋದ್ರಿಂದ ತುಂಬ ಜಗಳ ಆಗಿರ್ಬೋದು, ಅವರು ನಿಮಗೆ ಹೇಳಿರೋ ಮಾತುಗಳಾಗಿರ್ಬೋದು, ನೀವು ಅವರಿಗೆ ಹೇಳಿರೋ ಮಾತುಗಳಾಗಿರ್ಬೋದು, ಸೊ ಅದರಿಂದ ತುಂಬ ಬ್ರೇಕ್ ಆಗಿಬಿಟ್ಟಿದೆ ಇದು. ಸೊ ಮತ್ತೆ ಇದು ಒಂದಾಗ್ತೀರಾ ಅಂತಂದರೆ ಅಲ್ಲಿ ಫಸ್ಟ್ ಇದ್ದಂಥ ಫೀಲಿಂಗ್ಸಲ್ಲಿ ಬರೋದಕ್ಕೆ ಸಹ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಅದು ಕೆಲವೊಂದು ರಿಲೇಷನ್ಶಿಪ್ಸಲ್ಲಿ ಆಗೋದಿಲ್ಲ. ಸೊ ಬೆಟರ್ ಇಲ್ಲಿ ತುಂಬ ಜನಕ್ಕೆ ಮೂವ್ ಆನ್ ಆಗಿಬಿಡಿ ಅಂತಲೇ ಹೇಳ್ತೀನಿ. ಯಾಕೆಂತ ಅಂದರೆ ಇಷ್ಟು ಹರ್ಟ್ ಆಗಿರೋವಂಥದ್ದು, ಇಷ್ಟು ನಿಮಗೆ ನೋವು ಕೊಟ್ಟಿರುವಂಥ ರಿಲೇಷನ್ಶಿಪ್ ಹೋಗಿದೆ ಅಂತಂದರೆ ಜಸ್ಟ್ ಥಿಂಕ್ ಅದು ಒಂದು ಕಾರ್ಮಿಕ್ ಬಾಂಡ್ ಆಗಿತ್ತು. ಅಲ್ಲಿ ನಿಮಗೇನೋ ಒಂದು ಲೆಸನ್ ಕಲಿಸೋದಕ್ಕೆ ಬಂದಿದ್ದರು, ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಈ ಥರ ನೀವು ಥಿಂಕ್ ಮಾಡ್ಬೋದು. ಆ್ಯಂಡ್ ಈ ಒಂದು ರೀಡಿಂಗ್ ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅವರು ಮಾತ್ರನೇ ತೊಗೊಳ್ಳಿ. ಯಾರಿಗೆ ರೆಸೊನೇಟ್ ಆಗಿಲ್ಲ ನೀವು ಇಗ್ನೋರ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಬೇರೆ ವೀಡಿಯೋಸ್ ಸಹ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಆಲ್ಸೋ ಟ್ಯಾರೋ ಕಲ್ತ್ಕೋಬೇಕು ಅಂತ ಇದ್ದರೆ ಟ್ಯಾರೋ ಕೋರ್ಸ್ ಅವೈಲಬಲ್ ಇದೆ, ನೀವು ಟ್ಯಾರೋ ಸಹ ಕಲಿಬೋದು. ಥ್ಯಾಂಕ್ ಯು. ಸೊ ವೆಲ್ಕಮ್. ಈ ಒಂದು ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಬ್ಲ್ಯಾಕ್ ಟೋಮಲೈನ್, ಸೊ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಿಮಗಾಗಿ ಏನೆಲ್ಲ ಗೈಡೆನ್ಸ್ ಇದೆ, ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ ಅಂತ ನೋಡೋಣ. ಸೊ ಆಗಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಅವರು ಮರೀತಾರಾ? ಓಕೆ, ಸೊ ನಾನು ರ್ಯಾಂಡಮ್ ಆಗಿ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಕಾರ್ಡ್ 3 ಆಫ್ ಪೆಂಟಿಕಲ್ಸ್, 6 ಆಫ್ ಕಪ್ಸ್ ಆ್ಯಂಡ್ 2 ಆಫ್ ವ್ಯಾಂಡ್ಸ್ ಆ್ಯಂಡ್ 4 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಫಸ್ಟ್ ನಾನಿಲ್ಲಿ ಹೇಳಿಬಿಡ್ತೀನಿ. ಎಸ್, ದೇರ್ ಈಸ್ ಡೆಫಿನೆಟ್ಲಿ ಎ ಚಾನ್ಸ್ ಆಫ್ ರಿಯೂನಿಯನ್. ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮ್ಯಾರೇಜ್ ಜರ್ನಿ ಅಥವಾ ನಿಮ್ಮ ಮ್ಯಾರೇಜ್ ಆಗೋವರೆಗೂ ಸಮ್ ಡಿಫಿಕಲ್ಟೀಸ್ ಇದ್ದೇ ಇರುತ್ತೆ ಆ್ಯಂಡ್ ಸಮ್ ಚಾಲೆಂಜಸ್ ಇದ್ದೇ ಇರುತ್ತೆ. ತುಂಬ ಈಸಿಯಾಗಿ ಎಲ್ಲರೂ ಅಗ್ರಿ ಮಾಡ್ತಾರೆ ಅಥವಾ ತುಂಬ ಸುಲಭವಾಗಿ ಮದುವೆ ಆಗುತ್ತೆ? ನೋ, ಸಮ್ ಡಿಫಿಕಲ್ಟೀಸ್ನ ನೀವು ನೋಡ್ತೀರಾ. ತುಂಬ ಚಾಲೆಂಜಿಂಗ್ ಆಗಿ ಇರುತ್ತೆ ಅದು. ಕೆಲವೊಂದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ, ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ನಿಮ್ಮ ಪಾರ್ಟ್ನರ್ ನಿಮಗೆ ಬೇಕು, ಅವ್ರಿಗೆ ನೀವು ಬೇಕು ಅಂತ ಅಂದರೆ ಕೆಲವೊಂದು ಏನು ಇಷ್ಟ ಆಗುತ್ತೆ ಆಗಲ್ಲ ಅದೆಲ್ಲ ಥಿಂಕ್ ಮಾಡ್ದಲೇ ಸಣ್ಣ ಪುಟ್ಟ ವಿಚಾರಗಳನ್ನ ಇಲ್ಲಿ ಆಕ್ಸೆಪ್ಟ್ ಮಾಡಬೇಕಾಗತ್ತೆ. 6 ಆಫ್ ಕಪ್ಸ್ ಇರೋದ್ರಿಂದ ಎಸ್, ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಆ್ಯಂಡ್ ಇಲ್ಲಿ ಅವ್ರಿಗೆ ನಿಮಗೆ ಸರ್ಪ್ರೈಸಸ್ನ ಕೊಡಬೇಕಂತ ತುಂಬ ಅನಿಸ್ತಾ ಇರ್ಬೋದು. 2 ಆಫ್ ವ್ಯಾಂಡ್ಸ್ ಇದೆ, ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಆ್ಯಂಡ್ ಇಲ್ಲಿ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಬರ್ತಾ ಇದೆ. ಲೈಕ್ ಅವ್ರಿಗೆ ತುಂಬ ಖುಷಿಯಾದಾಗ ನೀವೆಲ್ಲೋ ಒಂದು ಕಡೆ ಅವ್ರಿಗೆ ಮಾತಾಡೋಕ್ಕೆ ಸಿಗಲ್ಲ, ಅಥವಾ ನಿಮಗೆ ಟೈಮ್ ಫ್ರೀ ಇದ್ದಾಗ ಅವ್ರು ಇರೋದಿಲ್ಲ.
ಸೊ ಈ ಥರ ಆಗ್ತಾ ಇರ್ಬೋದು, ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಆಗ್ತಾ ಇರ್ಬೋದು. ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಅಷ್ಟು ಸರಿಯಾಗಿ ಆಗ್ತಾಯಿಲ್ಲ, ಏನೋ ಮಾತಾಡಬೇಕು ಅಂದ್ಕೊಂಡಿರ್ತೀರ, ಅದನ್ನು ಮಾತಾಡೋಕ್ಕೆ ಆಗೋದಿಲ್ಲ. ಈ ಥರ ಎಲ್ಲ ನೀವು ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇರ್ಬೋದು. 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ವ್ಯಕ್ತಿ ವರ್ಕ್ ಲೈಫು ಮತ್ತು ಅವ್ರ ಪರ್ಸ್ನಲ್ ಲೈಫನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಬಿಕಾಸ್ ಫೈನಾನ್ಷಿಯಲಿ ಅವ್ರಿಗೆ ಸ್ಟೆಬಿಲಿಟಿ ಬೇಕಾಗಿದೆ. ಆ್ಯಂಡ್ ಈ ಪರ್ಸನ್ ತುಂಬ ಮೆಚ್ಯೂರ್ಡ್ ಇದ್ದಾರೆ, ಎಲ್ಲ ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕಂತ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವೇನಾದರೂ ಅವ್ರಿಗೆ ತುಂಬ ಹರ್ಟ್ ಮಾಡಿದರೆ, ಬಿಫೋರ್ ನೀವೇನಾದರೂ ನಿಮ್ಮ ವರ್ಡ್ಸಿಂದ ಹರ್ಟ್ ಮಾಡಿದರೆ, ಅದೆಲ್ಲೋ ಒಂದು ಕಡೆ ಅವ್ರಿಗೆ ಅಷ್ಟಾಗಿ ಸೀರಿಯಸ್ಸಾಗಿ ತೊಗೊಳ್ಬೇಕು ಅಂತ ಅನಿಸಿಲ್ಲ ಅಂತಲೂ ಬರ್ತಾ ಇದೆ. ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ. ಆ್ಯಂಡ್ ಇವರು ನೀವೇನೇ ಒಂದು ಕೋಪದಲ್ಲಿ ಅಂದ್ರೂ ಅಷ್ಟಾಗಿ ಅದನ್ನು, ಆ್ಯಂಡ್ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗೋಕ್ಕೆ ಒಂದು 6 ಮಂತ್ಸ್ ಅಷ್ಟರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ವಿತಿನ್ 6 ಮಂತ್ಸ್ ನೀವು ಮ್ಯಾರೇಜ್ ಪ್ಲ್ಯಾನ್ ಸಹ ಮಾಡ್ಬೋದು. ಇವಾಗ ಮ್ಯಾರೇಜ್ ಆಗ್ಬೋದಾ ಅಂತ ನೋಡ್ತಾ ಇದ್ದರೆ ವಿತಿನ್ 6 ಮಂತ್ಸ್ ನೀವು ಯಾವಾಗಾದರೂ ಮದುವೆ ಆಗ್ಬೋದು. ಬಟ್ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ಅಗ್ರಿ ಮಾಡಬೇಕು, ಒಪ್ಕೋಬೇಕು ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾ ಇರ್ಬೋದು ನೀವು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇಲ್ಲಿ ಮ್ಯಾರೇಜ್ ಎನರ್ಜಿ ಸಹ ಇದೆ. ಆ್ಯಂಡ್ ಈ ಪರ್ಸನ್ ತುಂಬ ಗುಡ್ ಅಂತ ಹೇಳ್ಬೋದು. ಸೊ ಈ ಒಂದು ರೀಡಿಂಗ್ ಬ್ಲ್ಯಾಕ್ ಟಾಮಲ್ಲಿ ಯಾರೆಲ್ಲ ಚೂಸ್ ಮಾಡಿದಿರಿ ನಿಮಗಾಗಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ್ಯಂಡ್ ಹಾಗೆ ಬ್ರೇಸ್ಲೆಟ್ಸ್ ಬೇಕು ಅಂದರೆ ಆ ಪೋಸ್ಟಿಂದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.